ಇತ್ತೀಚೆಗೆ ನಿಮ್ಗೇನಾದರೂ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಯಾವುದು ನೆನಪಿರ್ತಾ ಇಲ್ಲ ಅಥವಾ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಮರುವು ತುಂಬ ಜಾಸ್ತಿ ಆಗಿದೆ ಅಂತಂದರೆ ವಿಟಮಿನ್ ಡಿ ಕಡಿಮೆ ಆಗಿದ್ರೂ ಕೂಡ ಈ ಥರ ಆಗ್ತಾ ಇರತ್ತೆ. ಇತ್ತೀಚೆಗೆ ನಿಮ್ಗೇನಾದರೂ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಯಾವುದು ನೆನಪಿರ್ತಾ ಇಲ್ಲ ಅಥವಾ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಮರುವು ತುಂಬ ಜಾಸ್ತಿ ಆಗಿದೆ ಅಂತಂದರೆ ವಿಟಮಿನ್ ಡಿ ಕಡಿಮೆ ಆಗಿದ್ರೂ ಕೂಡ ಈ ಥರ ಆಗ್ತಾ ಇರತ್ತೆ. ಸೊ ಬಹಳ ಜನರಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ವಿಟಮಿನ್ ಡಿ ಇಂದನೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಡಿ ಕಡಿಮೆ ಆದರೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅದರಿಂದ ತೊಂದರೆಗಳು ಏನಾಗುತ್ತೆ, ಹಾಗೆ ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅಮೃತ ಎಸ್. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಇತ್ತೀಚೆಗೆ ಪ್ರತಿ ಒಂದು 10 ಜನರಲ್ಲಿ ತೊಗೊಂಡ್ರೆ 8 ಜನಕ್ಕೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಥರ ಡೆಫಿಷಿಯನ್ಸಿ ಆಯಿತು ಅಂದಾಗ ಲಕ್ಷಣಗಳು ಏನು ಕಾಣುತ್ತೆ ಅಂತಂದರೆ, ಮೊದಲನೇದಾಗಿ ನಾನು ಹೇಳ್ದಂಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕಾಗಲ್ಲ, ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ಮೂಡ್ ಯಾವಾಗಲೂ ಲೋ ಇರುತ್ತೆ. ಲೋ ಮೂಡ್ ಅಂತ ಏನು ಹೇಳ್ತೀವಿ ಅಂದರೆ ಏನು ಮಾಡೋದಕ್ಕೂ ಮನಸ್ಸಿರಲ್ಲ, ಮೂಡ್ ಇರಲ್ಲ, ಯಾವಾಗಲೂ ರೆಸ್ಟ್ ಮಾಡಬೇಕು ಅಂತ ಅನ್ಸೋದು, ಬಾಡಿಯೆಲ್ಲ ಟಯರ್ಡ್ನೆಸ್ ಅಂತ ಅನ್ಸೋದು, ಬಾಡಿನಲ್ಲಿ ಎನರ್ಜಿ ಇಲ್ಲ ಅಂತ ಅನ್ಸೋದು, ಈ ಥರ ಎಲ್ಲ ಆಗ್ತಾ ಇರತ್ತೆ. ಇನ್ನು ಹೇರ್ ಫಾಲ್ ಕೂಡ ಆಗ್ತಾ ಇರತ್ತೆ. ಕೂದಲು ಉದುರೋದಕ್ಕೆ ಶ್ಯಾಂಪು ಚೇಂಜ್ ಮಾಡ್ತೀರಾ, ಹೇರ್ ಆಯಿಲ್ ಚೇಂಜ್ ಮಾಡ್ತೀರಾ, ಏನೇನೋ ರೆಮಿಡೀಸ್ ಟ್ರೈ ಮಾಡ್ತೀರಾ, ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಬಹಳ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಅವರಲ್ಲೆಲ್ಲ ವಿಟಮಿನ್ ಡಿ ಚೆಕ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ವಿಟಮಿನ್ ಡಿ ಕಡಿಮೆ ಆಯಿತು ಅಂದ್ರೂ ಕೂಡ ತಲೆ ಕೂದಲು ಉದುರೋಕ್ಕೆ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಜಾಯಿಂಟ್ಸ್ ಪೇಯ್ನ್ಗಳು ಬರುವಂಥದ್ದು. ಸೊ ಜಾಯಿಂಟ್ಸ್, ಬಾಡಿಯಲ್ಲಿರುವಂಥ ಜಾಯಿಂಟ್ಸ್ಗಳು ಪೇಯ್ನ್ ಬರುತ್ತೆ. ಬ್ಯಾಕ್ ಪೇಯ್ನ್ ಆಗಿರ್ಬೋದು, ನೆಕ್ ಪೇಯ್ನ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಜಾಯಿಂಟ್ಸ್ಗಳ ಪೇಯ್ನ್ ಆಗಿರ್ಬೋದು. ಕೆಲವರಿಗೆ ಮೂಳೆಗಳು ಕೂಡ ಸುಮ್ಮನೆ ಜಸ್ಟ್ ಟಚ್ ಮಾಡಿದರೆ ಅಥವಾ ಒತ್ತಿದ್ರೆ ನೋವು ಬರುತ್ತೆ. ಮಸಲ್ಸ್ಗಳೆಲ್ಲ ವೀಕ್ ಆಗುತ್ತೆ, ಮಸಲ್ಸ್ಗಳು ಕೂಡ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕೂಡ ಆಗುತ್ತೆ. ತುಂಬ ಕಡಿಮೆ ವಿಟಮಿನ್ ಡಿ ಆಯಿತು ಅಂತ ಅಂದರೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಮೂಳೆಗಳು ತುಂಬಾ ವೀಕ್ ಆಗಿಬಿಡತ್ತೆ. ಅವಾಗೇನಾದರೂ ಸ್ವಲ್ಪ ನೀವು ಪೆಟ್ಟು ಮಾಡಿಕೊಂಡ್ರೆ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಏನು ಅಂತೇಳಿ ಹೇಳಿದ್ರೆ ಇನ್ಫೆಕ್ಷನ್ಸ್ಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಸೊ ಇದು ಯಾಕಾಗತ್ತೆ ಅಂದರೆ ವಿಟಮಿನ್ ಡಿ ಕಡಿಮೆ ಆದಾಗ ಬಾಡಿಯಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಸೊ ಅದರಿಂದ ನಿಮಗೆ ರೆಕರೆಂಟ್ ಇನ್ಫೆಕ್ಷನ್ಸ್ಗಳಾಗ್ತಾ ಇರುತ್ತೆ, ಅಥವಾ ಇನ್ಫೆಕ್ಷನ್ಸ್ಗಳಾದರೂ ಕೂಡ ಬೇಗ ಹೀಲಿಂಗ್ ಆಗೋದಿಲ್ಲ, ಬೇಗ ವಾಸಿ ಆಗೋದಿಲ್ಲ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸ್ಕಿನ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಕೋಲ್ಡ್ ಕಫ್ ಇರ್ಬೋದು, ಜ್ವರ ಇರ್ಬೋದು. ಈ ರೀತಿ ಇನ್ಫೆಕ್ಷನ್ಸ್ಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಅಥವಾ ಬಂದಾಗ ಬೇಗ ಹೋಗೋದಿಲ್ಲ, ತುಂಬ ಜಾಸ್ತಿ ದಿವಸದವರೆಗೂ ಇರತ್ತೆ. ಸೊ ಈ ರೀತಿ ಇಮ್ಯುನಿಟಿ ಕೂಡ ಕಡಿಮೆ ಆಗಿಬಿಟ್ಟು ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಿಷ್ಟು ಸಿಂಪ್ಟಮ್ಸಲ್ಲಿ ಯಾವುದಾದ್ರೂ 3 ಅಥವಾ 4 ಸಿಂಪ್ಟಮ್ಸ್ ನಿಮ್ಗೆ ಆಗ್ತಾ ಇದೆ ಅಥವಾ ಕಾಣಿಸ್ಕೊತಾ ಇದೆ ಅಂತೇಳಿ ಹೇಳಿದ್ರೆ ನೀವು ವಿಟಮಿನ್ ಡಿನ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ವಿಟಮಿನ್ ಡಿ ಅನ್ನೋದು ನಿಮ್ಮ ಬ್ಲಡ್ ಅನ್ನು ತೆಕ್ಕೊಂಡ್ಬಿಟ್ಟು ಬ್ಲಡ್ಡಲ್ಲೇ ಟೆಸ್ಟ್ ಮಾಡ್ತಾರೆ. ಸೊ ನಾರ್ಮಲ್ ವಿಟಮಿನ್ ಡಿ ಲೆವೆಲ್ಸ್ ಏನಿರುತ್ತೆ ಅಂದರೆ 30 mg/ml ಗಿಂತ ಮೇಲೆ ಇದ್ದರೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಆ್ಯಂಡ್ 75 mg/ml ಒಳಗಡೆ ಇರಬೇಕು. ಅತಿ ಹೆಚ್ಚಾದರೂ ಕೂಡ ಟಾಕ್ಸಿಸಿಟಿ ಆಗುತ್ತೆ. ಇನ್ನು 30ಗಿಂತ ಕಡಿಮೆ ಇದೆ ಬಟ್ 20ಗಿಂತ ಮೇಲೆ ಇದೆ ಅಂಥೇಳಿ ಹೇಳಿದಾಗ ಅದನ್ನು ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ರೇಂಜಲ್ಲಿರೋರಿಗೆ ಎಲ್ಲ ಸಿಂಪ್ಟಮ್ಸು ಕಾಣಿಸ್ಲಿಕ್ಕಿಲ್ಲ, ಮೈಲ್ಡಾಗಿ ಸ್ವಲ್ಪ ಕೆಲವೊಂದು ಸಿಂಪ್ಟಮ್ಸ್ ಮಾತ್ರ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇನ್ನು 20ಗಿಂತ ಕೆಳಗಡೆ ಇದೆ ಅಂತೇಳಿ ಹೇಳಿದಾಗ ಅದನ್ನು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ 8 ಇರುತ್ತೆ, 4 ಇರುತ್ತೆ, 10 ಇರುತ್ತೆ. ಸೊ ಇಷ್ಟು ಲೆವೆಲ್ಸ್ವರೆಗೂ ಕೂಡ ವಿಟಮಿನ್ ಡಿ ಕಡಿಮೆ ಆಗಿಬಿಟ್ಟಿರತ್ತೆ, ಬಟ್ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಭಾಳಷ್ಟು ಸಿಂಪ್ಟಮ್ಸ್ಗಳನ್ನ ತೊಗೊಂಡ್ಬಿಟ್ಟು ಏನೋ ನನಗೆ ಜಾಯಿಂಟ್ಸ್ ಪೇಯ್ನ್ ಇದೆ, ಏನೋ ಕಾಯಿಲೆ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡು ಬರ್ತಿರ್ತಾರೆ. ಬಟ್ ಸಿಂಪಲ್ಲಾಗಿ ವಿಟಮಿನ್ ಡಿ ಅನ್ನು ಅವರು ಇಂಪ್ರೂವ್ ಮಾಡಿಕೊಂಡ್ರೆ ಇದೆಲ್ಲ ತೊಂದರೆಗಳು ಕೂಡ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇನ್ನು ವಿಟಮಿನ್ ಡಿ ಯಾಕೆ ಕಡಿಮೆ ಆಗುತ್ತೆ ಅಂತೇಳಿ ಹೇಳಿದ್ರೆ, ಮೊದಲನೇದಾಗಿ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲ ಅಂತ ಹೇಳಿದಾಗ ಸೂರ್ಯನ ಬಿಸಿಲಿಗೆ, ಅದರಲ್ಲೂ ಬೆಳಗ್ಗೆ ಟೈಮ್ ಏನು ಬಿಸಿಲು ಬರುತ್ತೆ ಆ ಬಿಸಿಲಿಗೆ ನೀವು ಎಕ್ಸ್ಪೋಸ್ ಆಗ್ತಾ ಇಲ್ಲ, ಸನ್ಲೈಟ್ ನಿಮ್ಮ ಬಾಡಿ ಮೇಲೆ ಬೀಳ್ತಾ ಇಲ್ಲ ಅಂತ ಹೇಳಿದಾಗ ಡೆಫಿನೆಟ್ಲಿ ವಿಟಮಿನ್ ಡಿ ಕಡಿಮೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇನ್ನು
ನನಗೆ ಸನ್ಲೈಟ್ ಎಕ್ಸ್ಪೋಜರ್ ಇದೆ ಆದರೂ ಕೂಡ ವಿಟಮಿನ್ ಡಿ ಕಡಿಮೆ ಇದೆ ಅಥವಾ ಯಾವಾಗಲೂ ಕಡಿಮೆ ಆಗ್ತಾ ಇರತ್ತೆ ಅಂತ ಹೇಳಿ ಕೂಡ ಕೆಲವ್ರು ಹೇಳ್ತಾರೆ. ಈ ಥರ ಯಾಕಾಗತ್ತೆ ಅಂದರೆ ನಿಮ್ಮ ಲಿವರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿ ಹೇಳಿದಾಗ, ಅಂದರೆ ಲಿವರ್ ಫಂಕ್ಷನ್ ಕಾಂಪ್ರಮೈಸ್ ಆಗಿದೆ ಅಂತೇಳಿ ಹೇಳಿದಾಗ, ಫ್ಯಾಟಿ ಲಿವರ್ ಇರ್ಬೋದು ಅಥವಾ ಹೆಪ್ಯಾಟೋಮೆಗಾಲಿ ಇರ್ಬೋದು, ಈ ಥರ ಲಿವರ್ ಫಂಕ್ಷನಲ್ಲಿ ಕಾಂಪ್ರಮೈಸೇಷನ್ ಇದ್ದಾಗ ವಿಟಮಿನ್ ಡಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ವಿಟಮಿನ್ ಡಿ ಸಿಂಥಸಿಸ್ ಏನಿದೆ ಅಥವಾ ಮೆಟಬಾಲಿಸಮ್ ಏನಿದೆ ಅದೆಲ್ಲ ನಡೆಯುವಂಥದ್ದು ಲಿವರಲ್ಲೇ. ಸೊ ಲಿವರ್ ಫಂಕ್ಷನ್ ಆಲ್ಟರ್ ಆಯಿತು ಅಂದರೆ ಅಲ್ಲಿ ವಿಟಮಿನ್ ಡಿದು ಮೆಟಬಾಲಿಸಮ್ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಿಮಗೆ ವಿಟಮಿನ್ ಡಿ ಲೆವೆಲ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಸಪ್ಲಿಮೆಂಟ್ಸ್ ತೊಗೊಂಡ್ರೂ ಕೂಡ ಕೆಲವ್ರಿಗೆ ಮತ್ತೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೀವು ರೂಟ್ ಕಾಸ್ ಏನಿದೆ, ನಿಮ್ಮ ಲಿವರ್ನ ಸಮಸ್ಯೆ ಏನಿದೆ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾಗಲಿ ಅಥವಾ ಸನ್ಲೈಟ್ ಎಕ್ಸ್ಪೋಜರ್ ಮಾಡ್ಕೊಳ್ಳೋದಾಗಲಿ ಮಾಡ್ಕೊಂಡಾಗ ಇಂಪ್ರೂವ್ ಆಗುತ್ತೆ. ಇನ್ನು ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಎಲ್ಲರಿಗೂ ಗೊತ್ತಿರೋದೆ. ಸೊ ಸನ್ಲೈಟ್ ಎಕ್ಸ್ಪೋಜರ್ ತುಂಬಾ ಅವಶ್ಯಕತೆ ಇರುವಂಥದ್ದು. ಸೊ ಪ್ರತಿದಿನ ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು 30ರಿಂದ 45 ನಿಮಿಷ ಬೆಳಗ್ಗಿನ ಜಾವ 7 ಅಥವಾ 7:30ಇಂದ 8:30 ಟೈಮಲ್ಲಿ ಏನು ಬಿಸಿಲು ಬರುತ್ತೆ, ಎಳೆ ಬಿಸಿಲು ಬರುತ್ತೆ, ಅದಕ್ಕೆ ಎಕ್ಸ್ಪೋಸ್ ಆಗುವಂಥದ್ದು. ಸೊ ಈ ಥರ ನೀವು ನಿಮ್ಮ ಡೈಲಿ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಮಾಡ್ಕೊತ ಬಂದರೆ ನಿಮಗೆ ಓವರಾಲ್ ಹೆಲ್ತ್ ಕೂಡ ಮೇಂಟೈನ್ ಆಗುತ್ತೆ ಆ್ಯಂಡ್ ಎನರ್ಜೆಟಿಕ್ ಆಗಿ ಕೂಡ ಇರ್ತೀರ. ಸೊ ವಿಟಮಿನ್ ಡಿ ಲೆವೆಲ್ಸ್ ತುಂಬ ಕಡಿಮೆ ಇದೆ, 20ಗಿಂತ ಎಲ್ಲ ಕಡಿಮೆ ಇದೆ ಅಂತೇಳಿ ಹೇಳಿದಾಗ ಅಲ್ಲಿ ಸಪ್ಲಿಮೆಂಟ್ಸನ್ನು ತೊಗೋಬೇಕಾಗತ್ತೆ. ಓನ್ಲಿ ಸನ್ಲೈಟ್ ಎಕ್ಸ್ಪೋಜರ್ ಸಾಕಾಗೋದಿಲ್ಲ. ಸೊ ನೀವು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಂಡು ನಿಯರ್ ಬೈ ಡಾಕ್ಟರನ್ನು ಭೇಟಿ ಮಾಡಿದರೆ ಅವ್ರು ನಿಮಗೆ ಸೂಟಬಲ್ ಡೋಸೇಜಲ್ಲಿ ನಿಮಗೆ ಸಪ್ಲಿಮೆಂಟ್ಸನ್ನು ಅಡ್ವೈಸ್ ಮಾಡ್ತಾರೆ. ಅದನ್ನು ತೊಗೊಂಡ್ರೆ ರಿಕವರ್ ಆಗುತ್ತೆ. ಇನ್ನು 20 ಮೇಲೆ ಇದೆ, 30 ಒಳಗಡೆ ಇದೆ, ಇನ್ಸಫಿಷಿಯನ್ಸಿ ಇರೋ ಅಂಥವ್ರು ಸಪ್ಲಿಮೆಂಟ್ಸ್ ತೊಗೊಳ್ಳೋವಂಥ ಅವಶ್ಯಕತೆ ಏನಿರೋದಿಲ್ಲ. ಸನ್ಲೈಟ್ ಎಕ್ಸ್ಪೋಜರನ್ನು ಜಾಸ್ತಿ ಮಾಡಿಕೊಂಡ್ರೆ ಲೆವೆಲ್ಸ್ ಇಂಪ್ರೂವ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಲಿವರ್ ಸಮಸ್ಯೆ ಏನಾದರೂ ಇದೆ ಅಂದರೆ ಡೆಫಿನೆಟ್ಲಿ ಅದನ್ನು ಕೂಡ ಟೇಕ್ ಕೇರ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ವಿಟಮಿನ್ ಡಿ ಬಗ್ಗೆ ಇದ್ದಂತಹ ಮಾಹಿತಿ. ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇವಾಗಿನ ಕಾಲದಲ್ಲಿ ಎಲ್ಲರಲ್ಲೂ ಕೂಡ ವಿಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನೋಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ಕಾರ.